ಓಟ್ ಬೇಕಂದ್ರೆ ಮನೆ ಹತ್ರ ಹೆಂಗೆ ಬರ್ತಾರ ಇಲ್ವೋ? ಹುಡ್ಕೊಂಡು ಬಂದು ಕೇಳ್ತಾರೆ. ಓಟ್ ಹಾಕಿದ್ಮೇಲೆ ಯಾರೂ ಕೇಳೋಲ್ಲ. ಏನು ಮಾಡಬೇಕು? ಇನ್ನು ಹಾಕಿಲ್ಲ ಅಂದರೆ ವಿದ್ಯೆ ಇಲ್ಲ. ಯಾರಾನ ಒಂದು ಸಾಯ್ತಾರೆ ಮನೆ ಹತ್ರ. ಸರ್ಕಾರ ಇದ್ದರೆ ಏನೋ ಒಂದು ಮಾಡುತ್ತೆ ಬಿಡಪ್ಪ ಅನ್ಬೋದು. ಇವಾಗ ಏನೂ ಮಾಡ್ತಾ ಇಲ್ಲ, ಅದೇ ಹೇಳ್ತಾ ಇರೋದು. ಏನೂ ಮಾಡ್ತಾ ಇಲ್ವಲ್ಲ ಸರ್ಕಾರ. ಅದಕ್ಕೆ ನಾವು ಹೇಳ್ತಾ ಇರೋದು, ಸರ್ಕಾರ ಇದೆಲ್ಲ ಕಷ್ಟ ಇರೋದು ಬಡವ್ರಿಗೆ ಏನೋ ಒಂದು ಸಹಾಯ ಮಾಡಬೇಕು. ಮಾಡ್ತಾ ಇಲ್ವಲ್ಲ ಹೇಳಿ. ಆಟೋದವ್ರಿಗೆಲ್ಲ ಮೇಡಮ್ ಏನೇ ಕಷ್ಟ ಬಂದರೂ ಸ್ಕೂಲ್ಗಿರಲಿ ಕಾಲೇಜಿರಲಿ ಮಕ್ಳಿಗೆ ಓದಿಸೋದು ಭಾಳ ಕಷ್ಟ ಇದೆ ಮೇಡಮ್, ಭಾಳ ಕಷ್ಟ ಇದೆ. ಏನೇ ಮಕ್ಕಳಿಗೆ ಇವಾಗ 1,00,000 ರೂಪಾಯಿ ಕಟ್ಟಬೇಕಂದ್ರೆ ಒಂದು ಅರ್ಧ ಫೀಸ್ ಮಾಡಬೇಕೋ ಇಲ್ವೋ? 1,00,000 ಇದ್ದರೆ 50,000 ಮಾಡ್ಬೇಕು, 50,000 ಇದ್ದರೆ 20,000 ಮಾಡ್ಬೇಕು. ಯಾಕೆ ಮಾಡಲ್ಲ ಇವರೆಲ್ಲ? ಯಾಕೆ ಮಾಡಲ್ಲ? ನಾವು ಹೋದ್ರೆ ಜರ್ಗಪ್ಪ ಅವ್ರಿಗೆಲ್ಲ ಮಾತಾಡ್ಸೋಕೆ ಕೊಡಲ್ಲ, ಹೇಳ್ತಾರೆ. ನಾವೇನು ಮಾಡೋದು? ಚಿಕ್ಕವರಲ್ವಾ? ಕಾರಲ್ಲಿ ಹೋದ್ರೆ ಜಗಪ್ಪ ಸಾಹೇಬರು ಬಂದರು ಅಂತ ಮುಂದೆ ತಳ್ತಾರೆ ಅಲ್ವಾ? ತಳ್ತಾರೋ ಇಲ್ವೋ? ಮತ್ತು ಯಾರು ಆಕ್ಷನ್ ತೊಗೊಳೋದು? ನೋಡ್ಕೊತಾರೆ ಟಿ ವಿ, ಸುಮ್ಗಿರ್ತಾರೆ. ಅದಕ್ಕೆ ಹೇಳ್ತಾ ಇರೋದು, ದಯವಿಟ್ಟು ಎಲ್ಲೇ ಇರಲಿ ಏನೇ ಇರಲಿ ನ್ಯೂಸ್ ನೋಡಿದ್ರೆ ಬಡವ್ರಿಗೆ ಸಹಾಯ ಮಾಡಿ. ಆಮೇಲೆ ನೀವೇನಿರೋದು ಮಾಡ್ಕೊಳ್ಳಿ, ಬಡವ್ರಿಗೆ ಮಾಡಿ. ಆಟೋನೇ ಅಲ್ಲ, ಎಲ್ಲರಿಗೂ ಕೂಲಿ ಮಾಡೋವನಿಗೆ, ಒಂದು ಗಾಡಿ ತಳ್ಳೋವನಿಗೆ, ಒಂದು ಸೈಕಲ್ ಓಡಿಸೋವನಿಗೆ ಏನಾನ ಒಂದು ಪ್ರಯಾಣ ಮಾಡಲ್ವಲ್ಲ. ನೋಡ್ಕೊತಾರೆ, ಕಾರಲ್ಲಿ ಹೋಯ್ತಾರೆ. ಅವರು 4-5 ಕಾರ್ಗಳು ಬರ್ತಾಯಿದ್ರೆ ಜಾಗ ಮಾಡಿಸ್ತಾರೆ. ಬಡವ್ರು ಎಲ್ಲೋಗ್ಬೇಕು? ಅಲ್ಲೇ ನಿಂತ್ಕೊಂಡಿರ್ಬೇಕು. 2 ಗಂಟೆಗೆ ಹಾಕಿರೋದು ಇವಾಗ ಆಟೋ ಲೈನು ಎಷ್ಟು? ಇವಾಗ 5 ಗಂಟೆವರೆಗೂ ನಿಂತ್ಕೋಬೇಕಾ? ನಮ್ಮ 100 ರೂಪಾಯಿ ಸಂಪಾದನೆ ಹೋಯ್ತಾ? ಇವತ್ತು ಹಾಕಿಸ್ಕೊಂಡು ತಿರ್ಗಾ ನಾಳೆ ನಿಂತ್ಕೊಳ್ಳಿ. ಏನೇ ಇರಲಿ ಕಷ್ಟ, ದಯವಿಟ್ಟು ಸರ್ಕಾರ ಹೆಲ್ಪ್ ಮಾಡೋಕ್ಕೆ ಹೇಳಿ. 150 ರೂಪಾಯಿ 1 ಲೀಟ್ರು ಗ್ಯಾಸು. ಸ್ಯಾಟ್ಲೈಟ್ ಮೈಸೂರು ರೋಡಲ್ಲಿ ಟ್ಯಾಂಕ್ ಗಾರ್ಡನಲ್ಲಿ 122 ರೂಪಾಯಿ. ಟ್ಯಾಂಕ್ ಗಾರ್ಡನ್ ಸಿದ್ದಾಪುರ ಅಲ್ಲಿ. ಬಸಪ್ಪ ಸರ್ಕಲಲ್ಲಿ 105 ರೂಪಾಯಿ ಗ್ಯಾಸು. ಏನೇ ಇದೆಲ್ಲ ಕಮ್ಮಿ ಮಾಡಿಸಿ. ನಾವು ಹೇಳೋದು, ಭಾರತ್ ಇಂಡಿಯನ್ಗೆ ಹೋಗಿ ಅಂದರೆ ಹಿಂಗೆ ನಿಂತ್ಕೊಂಡು ಬರಬೇಕು 3 ಅವರು. ಎಲ್ಲೋಗ್ಬೇಕು? ಸಾಯಂಕಾಲ ಬಿಸ್ನೆಸ್ ಇರೋಲ್ಲ, ಮಧ್ಯಾಹ್ನ ಹೆಂಗೋ ಬಿಸ್ಲಿಗೆ ಕೂತ್ಕೊಂಡೆ 100 ರೂಪಾಯಿ ದುಡಿತಾರೆ. ಅದು ಇಲ್ವಲ್ಲ? ಅದೆಲ್ಲ ನೀವು ದಯವಿಟ್ಟು ಸರ್ಕಾರ ಹೆಲ್ಪ್ ಮಾಡೋಕ್ಕೆ ಇದು ಮಾಡಿ. ಯಾವ ಸರ್ಕಾರನ ಇರಲಿ ಮೇಡಮ್, ಇವಾಗಿರೋ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ಗೆ ಹೇಳ್ತಾ ಇರೋದು ಓಪನ್ನಾಗೆ. ಬರಲಿ ಮಾತಾಡಲಿ, ಹೇಳ್ತೀವಿ ನಾವು, ಯಾಕಪ್ಪ ಇದೆಲ್ಲ ಮಾಡ್ತೀರಾ ಅಂತ. ಅವ್ರ ಕೈಯಿಂದ ಹಾಕ್ಲಿ 1 ಲಕ್ಷ 2 ಲಕ್ಷ ಹಾಕೋಕ್ಕಾಗಲ್ವಾ? ನಾವೇ ಹಾಕ್ಬೇಕಾ? ಇಲ್ಲಿ 130 ರೂಪಾಯಿ 150 ರೂಪಾಯಿ ಕೊಟ್ಬಿಟ್ಟು ನಾವೇ ಹೋಗ್ಬೇಕಾ? ಎಷ್ಟು ಮಿಕ್ತಲ್ಲಿ 80 ರೂಪಾಯಿ ಗ್ಯಾಸ್ಗೆ 50 ರೂಪಾಯಿ ಜಾಸ್ತಿ ಕೊಡಬೇಕು. 1 ಲೀಟ್ರಿಗೆ 50 ರೂಪಾಯಿ ಅಂದರೆ ಲಕ್ಷ ಅಂತ ಆಟೋ ಇದೆ. 2 ಲಕ್ಷ ಆಟೋ ಎಷ್ಟಾಯ್ತು? 50 ರೂಪಾಯಿ ಅಂದರೆ ಅದೆಲ್ಲ ಎಲ್ಲೋಗುತ್ತೆ ದುಡ್ಡುಗಳು? ಆ ಸೆಂಟ್ರಲ್ಗೆ ತಾನೇ ಹೋಗೋದು. ಮಾಡಬೇಕು ಅವರು, ನಮ್ಮ ಕರ್ನಾಟಕ ಗೌರ್ಮೆಂಟಲ್ಲಿ ಮಾಡಬೇಕು. ದಯವಿಟ್ಟು ಅವ್ರಿಗೆ ಹೇಳಿ, ದಯವಿಟ್ಟು ಸಿದ್ದರಾಮಯ್ಯ ಅವ್ರಿಗೂ ಹೋಗಲಿ ನ್ಯೂಸು. ಗೌರ್ಮೆಂಟ್ ಸರಿಗಿಲ್ಲ. ಒಂದು ಕಡೆ 150 ರೂಪಾಯಿ ಗ್ಯಾಸು, ಒಂದು ಕಡೆ 120 ರೂಪಾಯಿ ಗ್ಯಾಸು. ಆಟೋ ಡ್ರೈವರ್ಗಳು ಹೆಂಗೆ ಬದುಕಬೇಕು? ಜನ ಪಬ್ಲಿಕ್ ಹೆಂಗಿರ್ಬೇಕು ಹೇಳಿ? ಭಾಳ ಕಷ್ಟ ಇದೆ ಮೇಡಮ್, ಭಾಳ ಕಷ್ಟ ಇದೆ ಜೀವನದಲ್ಲಿ. ಏನು ಮಾಡ್ತೀರಾ? ಗೌರ್ಮೆಂಟ್ ಏನು ಕೊಡುತ್ತಾ? ನಾವು ದುಡ್ದು ನಾವು ಹೊಟ್ಟೆಗೆ ಸಾಕಬೇಕಲ್ಲ. ಮಕ್ಕಳು ಮರಿಗೆ ಓದ್ತಾ ಇದ್ದಾರೆ ಮಕ್ಕಳು, ಅವ್ರಿಗೆ ಸಾಕಬೇಕಲ್ಲ. ಎಲ್ಲಿ ಸ್ಕೂಲಲ್ಲಿ ನೋಡಿ ಫೀಸು, ಕಾಲೇಜಲ್ಲಿ ನೋಡಿ ಫೀಸು, ಎಲ್ಲ ಕಡೆ ಫೀಸ್ಗಳು. ಏನು ಗೌರ್ಮೆಂಟ್ ಹೆಲ್ಪ್ ಮಾಡುತ್ತೆ? ಗೌರ್ಮೆಂಟ್ ಸ್ಕೂಲ್ ಇದೆ ಇಲ್ಲ ಅಂತ ಹೇಳಲ್ಲ, ಅಲ್ಲಿ ಓದಿಸ್ಬೇಕಲ್ಲ. ಹೌದು, ನಾವು ನೋಡಿದ್ದೀವಿ ಕಣ್ಣಿಂದ. ಮೇಡಮ್ಗಳು ಆರಾಮಾಗಿ ಮಾತಾಡ್ಕೊಂಡು ಕೂತಿರ್ತಾರೆ. ಸಾರ್ಗಳು ಯಾವ ಸರ್ಕಾರನೂ ಬಂದರೂ ಅಷ್ಟೇ, ಅವ್ರು ದುಡ್ಕೊಳ್ಳೋದು, ಅವ್ರು ಏನೋ ಜಮೀನುಗಳು ಮಾಡ್ಕೊಳ್ಳೋದು, ಮನೆ ಮಾಡ್ಕೊಳ್ಳೋದು. 1 ಕೋಟಿದು 2 ಕೋಟಿದು ಕಾರ್ ತೊಗೋಬೇಕು. ಅವ್ರು ಚೆನ್ನಾಗಿರ್ಬೇಕು. ಗ್ಯಾಸ್ಗೆಲ್ಲ ಅನ್ನಕ್ಕೆ ಕೊಡಲ್ಲ ಅಂದರೆ ಗ್ಯಾಸಿಗೆ ಕೊಡ್ತಾರಾ? ಡಿಪೋದಲ್ಲಿ ಭತ್ತ ಇದ್ದಿದ್ದು ಅಕ್ಕಿನ ಕಿತ್ಕೊಂಡಿದ್ದಾರಲ್ಲ, ಇನ್ನೇನೆ. ಒಬ್ರಿಗಲ್ಲ ಎಲ್ಲರಿಗೂ ಆಗ್ತಾ ಇರೋದು. ಬರೀ ಆಟೋವ್ರಿಗೆ ಅಂತಲ್ಲ, ಮನೆಯವ್ರಿಗೂ ಆಗ್ತಾ ಇರೋದು. ಆ ಮನೆಗೂ ಗ್ಯಾಸ್ ಸಿಗ್ತಾ ಇಲ್ಲ. ಅದು ಬುಕ್ ಮಾಡಿದ್ರೆ ಒಂದು 10 ದಿವಸಕ್ಕೆ 15 ದಿವಸಕ್ಕೆ ಬರ್ತೈತೆ. ಇಲ್ಲಿ ನೋಡಿದ್ರೆ ಗ್ಯಾಸ್ ಪ್ರಾಬ್ಲಮ್. ಬೆಳಗ್ಗೆ 6 ಗಂಟೆಗೆ 7 ಗಂಟೆಗೆ ಬಂದು ನಿಂತ್ಕೊಂಡ್ಬಿಟ್ರೆ ಪಾಪ 3 ಗಂಟೆವರೆಗೂ ಗ್ಯಾಸ್ ಸಿಗಲ್ಲ. ಅಲ್ಲಿ ಏನು ದುಡಿತಾರೆ? ಎಲ್ಲರಿಗೂ ಒಂದೊಂದು ಕಷ್ಟ ಇರುತ್ತೆ. ಅವ್ರವ್ರ ಕಷ್ಟ, ಮನೆಯದ ಅವ್ರಿಗೆ ಕಷ್ಟ ಇರುತ್ತೆ, ಇದ್ದೇ ಇರುತ್ತೆ. ಯಾರಿಗೂ ಇಲ್ಲ ಅಂತ ಇಲ್ಲ. ಏನಿರೋದು ಒಂದು
ದಾರಿ ತೋರಿಸ್ಬಿಟ್ಟು ಒಂದು ಏನಾದ್ರು ಮಾಡಿಕೊಟ್ರೆ ಎಲ್ಲರಿಗೂ ಅನುಕೂಲ ಆಗತ್ತಲ್ವ. ಯಾವ ಥರ ದಾರಿ ತೋರಿಸ್ಬೇಕಾಗತ್ತೆ? ಅಲ್ಲ ಇಲ್ಲಿ ಈಗ ನಡೀತಿರೋದು ಪ್ರಾಬ್ಲಮ್ನ ಏನಾದರೂ ಒಂದು ದಾರಿ ತೋರಿಸ್ಬೇಕು. ಈ ಥರ ಹೆಂಗಲ್ಲ ಹಿಂಗೆ ಈ ಥರ ಆಗ್ತೈತೆ. ಇದು ಇವಾಗ ಗ್ಯಾಸು ಎಲ್ಲಿಂದ ಬರ್ತೈತೆ, ಎಲ್ಲಿ ಏನು ಸಿಗ್ತೈತೆ. ನಮಗೆ ಗ್ಯಾಸ್ ನೋಡಿ ರೇಟು ಈಗ 90 ರುಪೀಸ್ ಇಲ್ಲಿ ಸಿಗ್ತೈತೆ. ಕೆಲವ್ರ ಕಡೆ 130 ಸಿಗ್ತೈತೆ. 36 ರುಪೀಸ್ ಮೀಟ್ರ್ ಹಾಕ್ಕೊಂಡು 130 ರೂಪಾಯಿ ಗ್ಯಾಸ್ ಕೊಟ್ಕೊಂಡು ಯಾರು ಮೇಡಮ್ ದುಡಿತಾರೆ? ಯಾರು ಚೆನ್ನಾಗಿದ್ದಾರೆ ಹೇಳಿ? ಹೌದು ಮೇಡಮ್, ನಮ್ಮದೇ ಮನೆ ಎಲ್ಲ ದುಡ್ಡು ಬಿಟ್ಟು ನಾವು ಕಾಸು ತಗೊಂಡು ಇಟ್ಬಿಡೋದು, ಬೇರೆಯವ್ರು ಇಲ್ವಾ? ಆಟೋವ್ರಿಗೆ ಮಾತ್ರ ತೊಂದರೆ ಆಗಿರೋದು. ಯಾಕೆ ಅವ್ರಿಗೆ ಹೊಟ್ಟೆ ಇರೋದು, ಬೇರೆಯವ್ರಿಗೆ ಹೊಟ್ಟೆ ಇಲ್ವಲ್ಲ. ನೋಡಿ, ಹೇಳಿದ್ರು ಕೇಳೋರು ಮುಂದೆ ಇರಬೇಕು. ಎಷ್ಟಂತ ಬಡವರು ಹೇಳ್ತಾರೆ ಹೇಳಿ? ಬಡವ್ರ ಮಾತು ಕೇಳೋರು ಯಾರಿಲ್ಲ. ಬಡವ್ರ ಮಾತು ಇಷ್ಟು ದಿವಸದಿಂದ ಎಷ್ಟೋ ಜನ, ನೀವೊಬ್ಬರು ಅಂತ ಇಲ್ಲ, ಸುಮಾರು ಮೀಡಿಯಾ ಅವ್ರು ಬಂದುಬಿಟ್ಟು ಕೇಳ್ಕೊಂಡು ಹೋದ್ರು. ಅವ್ರು ಮೀಡಿಯಾ ಕೆಲಸ ಮಾಡ್ಕೊಂಡು ಹೋದರು. ಕೇಳೋರು ಯಾವುದು ಈ ಥರ ಆಯ್ತಾ ಪ್ರಾಬ್ಲಮ್ ಅಂತ ಯಾರು ದೊಡ್ಡ ಬಂದು ನಿಂತ್ಕೊಂಡ್ಬಿಟ್ರಾ? ಯಾರೋ ಬಂದಿಲ್ವಲ್ಲ. ನಿಮ್ಮ ಕೆಲಸ ನೀವು ಮಾಡ್ತಾಯಿದ್ದೀರಾ, ನಮ್ಮ ಕಷ್ಟ ನಾವು ಪಡ್ತಾಯಿದ್ದೀವಿ. ಇರೋದನ್ನ ಹೇಳ್ತಾಯಿದ್ದೀನಿ, ಫ್ಯಾಕ್ಟ್ ಇದು. ನಿಮ್ಮ ಕೆಲಸ ನೀವು ಬಂತೀರಾ, ಏನಾಗಿರೋದು ಪ್ರಾಬ್ಲಮ್ಮು, ಯಾಕೆ ಈ ಥರ ನಿಂತಿದ್ದೀರಾ ಬಂದು ಕೇಳ್ತೀರಾ, ನೀವು ಹೋಯ್ತೀರಾ. ಕೇಳೋರು ಬಂದು ನಿಂತ್ಕೊಂಡ್ರೆ ಹೌದು ಅಪ್ಪ ಅವ್ರು ಕೇಳ್ತಿದ್ದಾರೆ, ನಾವು ನಮ್ಮ ಕಷ್ಟ ಅವ್ರಿಗೆ ಹೇಳ್ಬೋದು ಅಂತ ಅವ್ರಿಗೆ ಹೇಳ್ಬೋದು. ಯಾರೂ ಬಂದಿಲ್ಲ, ಸುಮ್ಮನೆ ಅವ್ರು ಬರ್ತೀರಾ, ನೀವು ಮೀಡಿಯಾ ಫೋಟೋ ಹಿಡ್ಕೊಳ್ತೀರಾ, ಹೋಯ್ತೀರಾ, ನ್ಯೂಸಲ್ಲಿ ಬಂದುಬಿಡತ್ತೆ. ನಾಳೆ ಸಬರಿ ಕೇಳೋರು ಯಾರಿಲ್ವಲ್ಲ. ಯಾರು ಮೇಡಮ್, ಯಾರು ಇದು ಬಂದುಬಿಟ್ಟು ಈ ಥರ ಪ್ರಾಬ್ಲಮ್ ಆಗಿದೆ, ಆಯಿತು ನಾವು ಸಾಲ್ವ್ ಮಾಡ್ತೀವಿ ಅಂತ ಬಂದುಬಿಟ್ಟು ಯಾರೂ ಬಂದಿಲ್ಲ. ಇಲ್ಲಿವರೆಗೂ ಗ್ಯಾಸ್ ಪ್ರಾಬ್ಲಮ್ ಇದ್ದು 1 ತಿಂಗಳು ಹತ್ತತ್ರಕ್ಕೆ ಬರ್ತೈತೆ. ಆಲೇ 1 ತಿಂಗಳು ಆಗಿರಬೇಕು. ಯಾರೋ ದೊಡ್ಡವರು ಅಂತ ಹೇಳ್ಬಿಟ್ಟು ಯಾರು ಮುಂದೆ ಬಂದುಬಿಟ್ಟು ಯಾರೋ ಇಲ್ಲಿವರೆಗೂ ಮುಂದೆ ಬಂದಿದ್ದಾರಾ? ನಿಮ್ಮ ಮೀಡಿಯಾ, ನೀವು ನಿಮ್ಮ ಚಾನಲಿಂದನೇ ಹೇಳ್ತೀವಿ, ಯಾರಾದರೂ ಬಂದು ಹೇಳಿದವ್ರಾ? ಇಲ್ವಲ್ಲ. ನಾವು ಹೇಳೋದೇ ವೇಸ್ಟು. ಅದಕ್ಕೆ ಕೇಳೋರು ಇರಬೇಕಲ್ಲ. ಕೇಳೋರೇ ಇಲ್ಲ, ನಮ್ಮ ಕಷ್ಟ ಕೇಳೋರು ಯಾರಿಲ್ಲ ಅಂದರೆ ನಾವು ಹೇಳೋದೇ ವೇಸ್ಟು ಅಲ್ಲ. ಕೇಳೋರು ಸಿಗೋದಲ್ಲ, ನಮಗೆ ಸಿಗ್ಬಿಟ್ಟು ಏನು ಮಾಡ್ತಾರೆ ಮೇಡಮ್ ಅವರು? ನನ್ನ ಒಬ್ಬನಿಗಲ್ಲ ಕಷ್ಟ ಇರೋದು. ನೋಡಿ, ಇವರೆಲ್ಲ ನಿಂತವ್ರಲ್ಲ, ಇವ್ರಿಗೆ ಕಷ್ಟ ಇಲ್ವಾ? ಇವ್ರಿಗೆ ಯಾಕೆ ಸುಮ್ಮನೆ ನಿಂತಿದ್ದವ್ರ? ಎಲ್ಲರಿಗೂ ಪ್ರಾಬ್ಲಮ್ ಇದ್ದೇ ಐತೆ. ಅವ್ರಿಗೆಲ್ಲ ಏನಾರು ಒಂದು ಈ ಥರ ಆಗಿದೆಯಲ್ಲ, ಏನೋ ಒಂದು ಇದು ಮಾಡಿಬಿಟ್ಟು ಒಂದು ದಾರಿ ತೋರಿಸ್ಬಿಟ್ಟು ಅವ್ರಿಗೆ ಅಂದೇನಾದರೂ ಇದು ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅವ್ರ ಮನೆ ನಡೀತದೆ.